ತುಂಬ ಖುಷಿ ಆಯಿತು. ಜನ ಹಿಂಗೆ ಬಂದು ನಮಗೆ ಇಡೀ ಸಿನಿಮಾಗೆ ಸಪೋರ್ಟ್ ಮಾಡಬೇಕು, ಥಿಯೇಟ್ರಲ್ಲಿ ಫಿಲ್ಮ್ ನೋಡಿ. ಸೊ ಅದನ್ನು ತುಂಬ ರಿಕ್ವೆಸ್ಟ್ ಮಾಡ್ಕೊಬೋದು. ನಿಮ್ಗೆ ಹೆಂಗೆ ಅನಿಸ್ತು ಫಿಲ್ಮ್? ಕೆಲವೊಂದು ಕಡೆ ರಾಜ್ ಕುಟುಂಬ ಮತ್ತೆ ಕಿಚ್ಚವ್ರ ಕುಟುಂಬ ಒಂದು ಸಮ್ಮಿಲನ ಅಂತ ಅದ್ಭುತವಾಗಿದೆ. ಯಾಕಂದರೆ ಅಣ್ಣವರು ಬೇರೆ ಮೇಲೆ ಅಲ್ಲಿ ಕಾಣಿಸ್ತಾ ಇರ್ತಾರೆ, ಸಿನಿಮಾ ಸಾಂಗ್ಗಳು ಕಾಣಿಸ್ತಾ ಇರುತ್ತೆ. ತುಂಬ ಖುಷಿ ಆಗುತ್ತೆ. ಮೀನ್ ಹೇಳ್ದಂಗೆ ನಾವು ಫಿಲ್ಮ್ ಫ್ರೆಟರ್ನಿಟಿ ಎಲ್ಲ ಒಂದೇ ಯಾವಾಗಲೂ. ಸರಿ. ಈ ಪ್ರಾಜೆಕ್ಟ್ ಮಾಡಿದ್ದು ಯಾಕೆ? ಬಿಕಾಸ್ ಇದರಲ್ಲಿ ಸಂಗೀತ ಅವ್ರು ಹೀರೋ ಆಗಿರ್ತಾರೆ, ನೀವು ತಮ್ಮ ಯಾಕೆ ಚೂಸ್ ಮಾಡಿದ್ರು? ಯಾಕಂದರೆ ನೀವೇ ಇಂಟ್ರೊಡಕ್ಷನ್ ಆಗ್ತಾ ಇದ್ದೀರ ಅಂತ ನಾವು ಸುದ್ದಿ ಕೇಳಿ. ಸೊ ಈ ಸಿನಿಮಾ ಯಾಕೆ ಚಾಯ್ಸ್ ಮಾಡಿದ್ರು? ಫಸ್ಟು ಯೋಗಿ ಅಣ್ಣ ಹೇಳಿದ್ರು ಆಡಿಷನ್ ಮಾಡು ಅಂತ. ಸೊ ಆಡಿಷನ್ ಮಾಡಿದೆ, ಆಮೇಲೆ ಕತೆ ಕೇಳಿದೆ. ತುಂಬ ಇಷ್ಟ ಆಯಿತು. ನಾನು ಈ ಕಥೆಯಲ್ಲಿ ಒಂದು ಪಾಠ ಆಗಬೇಕಂತ ತುಂಬ ಆಸೆ ಆಯಿತು. ಸೊ ಅದಕ್ಕೆ ಮಾಡಿದೆ. ಹಿರಿಯರ ಸಲಹೆ ಕೇಳಿದೆ. ಇಲ್ಲ ಫಸ್ಟ್ ಮಾಡು ಅಂದರು. ತುಂಬ ಒಳ್ಳೆ ಕತೆ, ತುಂಬ ಒಳ್ಳೆ ಟೀಮ್, ಮಾಡು ಅಂದರು. ಸೊ ಮುರಳಿ ಮಾಮ ಆಗಲಿ ರಾಘು ಮಾಮ ಆಗಲಿ ಮಾಡು ಅಂದರು. ತಾತ ಒಂದು ಸ್ವಲ್ಪ ಹೆಲ್ತ್ ಹುಷಾರಿಲ್ಲ, ಸೊ ಅದಕ್ಕೆ ಬಂದಿಲ್ಲ. ಮೇ ಬಿ ನೈಟ್ ಹೋಗಿ ನೋಡ್ತಾರೆ. ರಿಯಲ್ ಹಣ ತಗೊಂಡ್ತಾರನೇ ಕಾಣಿಸ್ತಾರೆ. ನ್ಯಾಚುರಲ್ ಆಗಿದೆ. ಸೊ ಇದು ಮಾತಾಡ್ಕೊಂಡು ಆ್ಯಕ್ಟ್ ಮಾಡ್ತಿದ್ರೆ ಹೇಗೆ ಅಂತ ಆ ಸ್ಕೋರ್ ಮಾಡೋ ವಿಚಾರದಲ್ಲಿ ಇರ್ತಾರೆ ಒಂದಷ್ಟು ಸೀನ್ಗಳು ಭಾಳ. ಸಂಚಿ ಬಗ್ಗೆ ಮುಂಚೆ ಮೀಟೇ ಮಾಡಲಿಲ್ಲ. ನಾನು ಫಸ್ಟ್ ಮೀಟ್ ಮಾಡಿದ್ದೆ ಆಫೀಸಲ್ಲಿ. ಐ ಮೀನ್ ಬರೀ ಆನ್ ಸ್ಕ್ರೀನಲ್ಲಿ ಅಣ್ಣ ಆಗಿರಲಿಲ್ಲ. ನಮ್ಮ ರಿಯಲ್ ಲೈಫಲ್ಲೂ ಅಣ್ಣ ತಮ್ಮನ ಥರ ಆಗ್ಬಿಟ್ಟಿದ್ದೀವಿ ನಾವು. ಸೊ ತುಂಬ ಖುಷಿಯಾಗುತ್ತೆ. ತುಂಬ ಜನ ಸಿಕ್ಕಿದ್ರು ಫಿಲಮಿಂದ. ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಬಾಂಡ್ ಬೆಳೆಯುತ್ತೆ ಎಲ್ಲರ ಜೊತೆನೂ, ಫ್ರೆಂಡ್ಸಿಂದ ಫ್ಯಾಮಿಲಿಯಾಗಿ ಕನ್ವರ್ಟ್ ಆಗ್ತೀವಿ ಅಂತ ಗೊತ್ತಿರಲಿಲ್ಲ. ನಾನು ಫಸ್ಟ್ ಡೇನೇ ಅವ್ರದ್ದು ಫಸ್ಟ್ ಶಾಟ್ ನೋಡಿದಾಗಲೇ ಅನಿಸ್ತು ಅಮೇಝಿಂಗ್ ಪರ್ಫಾರ್ಮರ್, ಈಸ್ ಹಿಯರ್ ಟು ಸ್ಟೇ ಅಂತ ಅನಿಸುತ್ತೆ. ಸರ್ ಈಸ್ ಆಲ್ವೇಸ್ ಹಿಯರ್ ಟು ಸ್ಟೇ. ಗೊತ್ತಿಲ್ಲ. ಅದೇ ನಾನು ಹೇಳ್ದಂಗೆ ಅವ್ರ ಬಗ್ಗೆ ನಂಗೆ ಮುಂಚೆ ಪರಿಚಯ ಇರಲಿಲ್ಲ. ಆಫೀಸಲ್ಲಿ ಫಸ್ಟ್ ಟೈಮ್ ಮೀಟ್ ಮಾಡಿ ನಮಗಿಬ್ಬರಿಗೂ ಗೊತ್ತಿರಲಿಲ್ಲ ನಾವು ಇಷ್ಟು ಚೆನ್ನಾಗಿ ಹಿಟ್ ಆಫ್ ಮಾಡ್ತೀವಿ ಅಂತ. ಹಂಗೆ ನ್ಯಾಚುರಲ್ ಆಗಿ ಬೆಳ್ಕೊಂಡು ಹಂಗೆ ಹೋಗ್ತಾ ಇತ್ತು. ನಿನ್ನೆ ನೋಡಿದ್ರು. ಸೊ ತುಂಬ ಖುಷಿ ಆಗಿದೆ. ಅವ್ರಿಗೂ ತುಂಬ ಖುಷಿ ಆಗಿದೆ. ಮುರಳಿ ಮಾಮನ ಜೊತೆ ಮಾಡ್ತಾ ಇದ್ದೀನಿ, ಉಗ್ರಾಯುಧಂ ಅಂತ. ಸೊ ಅದೇ ಇದೆ. ಅದನ್ನು ಸುದೀಪ್ ಸರ್ ಆಗಲಿ ನನ್ನ ಮಾಮಂದಿರಾಗಲಿ ಕೊಡೋ ಟಿಪ್ಸ್ ಇಲ್ಲಿ ಇಟ್ಕೊಂಡಿರ್ತೀನಿ. ಸೊ ಯಾವಾಗಲೂ ಇಲ್ಲೇ ಇರಲಿ ಅಂತ. ತುಂಬ ಖುಷಿ ಆಗ್ತಾ ಇದೆ. ಸೊ ಇನ್ಮೇಲಿಂದ ನೋಡ್ಬೇಕು ಹೆಂಗೆ ಜನ ರಿಸೀವ್ ಮಾಡ್ತಾರಂತ. ಸೊ ಕಾಯ್ತಾ ಇದ್ದೀವಿ ಹೆಂಗೆ ಜನ ತೊಗೊತಾರೆ. ಇಲ್ಲ, ನನ್ನ ತಾಯಿ ನೋಡ್ತಾರೆ. ಗೊತ್ತಿಲ್ಲ ಮ್ಯಾಮ್, ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮೇ ಬಿ ಅವರೆಲ್ಲ ನೋಡ್ತಾರೆ ಅನ್ಸುತ್ತೆ. ನೆಕ್ಸ್ಟ್ ಜರ್ನಿ ಹೆಂಗೆ ಬಯಸ್ತೀವಿ ಅಂದರೆ ಒಳ್ಳೆ ಮೂವೀಸ್ಗಳು ಮಾಡಬೇಕು, ಜನಕ್ಕೆ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು. ಸೊ ಅದೇ ಮೇನ್ ಗೋಲ್, ಅದೇ ಮೇನ್. ಬಾಕ್ಸ್ ಆಫೀಸು ಮ್ಯಾಂಗೋ ಬಿಸ್ನೆಸ್ ಥರನೇ ಚೆನ್ನಾಗಾಗುತ್ತೆ, ಖುಷಿ ಆಗುತ್ತೆ. ತಾತ ತುಂಬ ಖುಷಿ ಪಟ್ಟರು. ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂದಾಗಲೇ ತುಂಬ ಖುಷಿ ಪಟ್ಟರು. ಸೊ ಸುದೀಪ್ ಸರ್ ತಂದೆ ಸಂಜೀವ್ ಸರ್, ತಾತ ಅವರೆಲ್ಲ ಮುಂಚೆ ಹಳೆ ಫ್ರೆಂಡ್ಸು. ಥ್ಯಾಂಕ್ ಯು.